ಜೈ ಶ್ರೀ ರಾಧೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಂಬೂರಿನ ಆಂಧ್ರ ಪ್ರದೇಶನ ವಿಜಯವಾಡದ ನಂಬೂರು ಗುಂಟೂರು ಜಿಲ್ಲೆಯಲ್ಲಿದ್ದೇನೆ. ನಂಬೂರು ಎಂಬ ಸ್ಥಳ ಹಳ್ಳಿಯಲ್ಲಿದ್ದೇನೆ. ಇವತ್ತಿನ ದಿನ ಒಂದು ವಿಶೇಷದ ದಿನ. ಏನೆಂದು ಮುಂದೆ ತಿಳಿಯೋಣ ಬನ್ನಿ. ನಾನು ಬಂದಿದ್ದೇನೆ ನಂಬೂರಿಗೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ನಂಬೂರಿನ ಶ್ರೀ ಶ್ರೀ ರಾಧಾಗೋವಿಂದ ಭಗವಾನ ಟೆಂಪಲ್ಗೆ. ನನ್ನ ಜೊತೆ ಇದ್ದಾರೆ ಕೇದಾರ್ನಾಥ್ ಪ್ರಭುಜಿ ಅಂತ ಹಾಗೂ ಪ್ರದೀಪ್ ಪ್ರಭುಜಿ. ಶ್ರೀ ಶ್ರೀ ರಾಧಾಗೋವಿಂದ ಭಗವಾನ ದರ್ಶನ, ಮಂಗಳ ಹಾರತಿ ದರ್ಶನ ಮುಂಜಾನೆ 5 ಗಂಟೆಗೆ ಪ್ರಾರಂಭವಾಗುತ್ತದೆ. ತಾವು ದರ್ಶನವನ್ನು ವೀಕ್ಷಿಸಬಹುದು. ರಾಧಾಗೋವಿಂದ ಭಗವಾನ ಅದ್ಭುತ ದರ್ಶನ, ಶೃಂಗಾರ ದರ್ಶನ ಹಾಗೂ ಅಲಂಕಾರ ಮಾಡಿದಂತಹ ದರ್ಶನ ತಾವು ಕಣ್ತುಂಬಿಸಿಕೊಳ್ಳಬಹುದು. ನೋಡ್ತಾ ಇರಬಹುದು. ಹಾಗೂ ಅದಾದ ನಂತರ ತುಳಸಿ ಹಾರತಿ, ತುಳಸಿ ಪೂಜೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಶ್ರೀ ರಾಧಾಗೋವಿಂದ ಭಗವಾನ ದರ್ಶನದ ನಂತರ ತುಳಸಿ ಪೂಜೆ ಹಾಗೂ ಗುರುದೇವರ ಪೂಜೆ ಮಾಡ್ತಾರೆ. ನೋಡಬಹುದು. ಇವಾಗ ಗುರುದೇವ ಪೂಜೆ ನಡೀತಾ ಇದೆ. ಇವಾಗ ವೇದ ಪಠಣ. ದಿನನಿತ್ಯ ಈ ಮಂದಿರದಲ್ಲಿ ಶ್ರೀ ಶ್ರೀ ರಾಧಾಗೋವಿಂದ ಮಂದಿರದಲ್ಲಿ ದಿನನಿತ್ಯ ವೇದ ಪಠಣ ಇರುತ್ತೆ. ತಾವು ಗಮನಿಸಬಹುದು. ಮಂದಿರದ ಒಳಾಂಗಣ ದೃಶ್ಯ, ಇವಾಗ ಹೊರಾಂಗಣ ದೃಶ್ಯ. ಎಲ್ಲರೂ ಅಕ್ಷಯ ತೃತೀಯ ಸಂದರ್ಭಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಮಾಡಿಕೊಳ್ತಾರೆ. ಹೂಗಳನ್ನು ಓಡಿಸುತ್ತಿರುವಂತಹ ದೃಶ್ಯ. ಇವಾಗ ಮಂದಿರದ ಅಲಂಕಾರ ದೃಶ್ಯವನ್ನು ತೋರ್ತಾ ಇರೋದು ತಾವು. ಆ ಕಡೆ ಆಶ್ರಮದ ಸ್ಥಾನ, ಇವಾಗ ಮಂದಿರ ಮುಂಗಡ ಸ್ಥಾನ. ಇವಾಗ ಮಂದಿರ ಹೇಗೆ ಅಲಂಕಾರಗೊಂಡಿದೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಎಂಬುದನ್ನು ನಾವು ನೋಡೋಣ ಬನ್ನಿ. ನೋಡ್ತಾ ಇರಬಹುದು. ಎಲ್ಲ ಭಕ್ತಾದಿಗಳು ಕೂಡಿಕೊಂಡಿದ್ದಾರೆ ಮಂದಿರದ ಮುಂದೆ. ನೋಡ್ತಾ ಇರ್ಬೋದು ಶ್ರೀ ಶ್ರೀ ರಾಧಾಗೋವಿಂದ ಮಂದಿರము ಭಾಗವತ್ ಧರ್ಮ ಸಮಾಜ್. ಪ್ರದೀಪ್ ಪ್ರಭುಜಿ ಇವರು ನೋಡ್ತಾ ಇರಬಹುದು ನೀವು. ಅಲಂಕಾರವನ್ನು ಯಾವ ರೀತಿ ಮಾಡಿದ್ದಾರೆ ಶ್ರೀ ಶ್ರೀ ರಾಧಾ ಗೋವಿಂದ ಚಿತ್ರ ಅಲ್ಲಿ. ಹಾಗೂ ಈ ಕಡೆ ಸೀತಾರಾಮ ಲಕ್ಷ್ಮಣ ಹನುಮಂತ ನೋಡಬಹುದು. ಮುಂಗಾರೆ ಇರುವಂತಹ ದೃಶ್ಯ ಇದು. ಒಳಗಡೆ ಇರುವಂತಹ ದೃಶ್ಯ ಅಂತ ಹೇಳ್ಬೋದು. ಸಂಕೀರ್ತನ ನಡೀತಾ ಇದೆ. ಸಂಕೀರ್ತನವನ್ನು ಮಾಡ್ತಿರುವಂತಹ ಎಲ್ಲ ಮಾತಾಜಿಗಳು ತಾವು ಕೇಳ್ತಾ ಇರಬಹುದು. ಅಲ್ಲಿ ಒಂದು ಮಗು ಕುಳಿತಿದೆ ಸಂಕೀರ್ತನದಲ್ಲಿ. ಇವಾಗ ಎಲ್ಲರೂ ಎಷ್ಟೋ ಸಮಯದಿಂದ ಆತರದಿಂದ ನಾವು ಇದ್ದಿದ್ದೇವೆ. ಯಾತಕ್ಕೆ ಅಂತಂದರೆ ಶ್ರೀ ಶ್ರೀ ರಾಧಾಗೋವಿಂದ ಭಗವಾನ ಅಭಿಷೇಕಕ್ಕೆ ಯಾವ ರೀತಿಯ ಅಭಿಷೇಕವನ್ನು ಮಾಡುತ್ತಾರೆ ಎಂಬುದನ್ನು ತುಂಬ ಆತುರತೆಯಿಂದ ನಾವು ಕಾಯ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು. ಇವಾಗ ಸಮಯ ಬಂದೇ ಬಿಟ್ಟಿತು. ನೋಡಬಹುದು. ಇವಾಗ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭವಾಯಿತು. ಶ್ರೀ ಶ್ರೀ ರಾಧಾಗೋವಿಂದ ಭಗವಾನ್ ಕಿ ಜಯ ಹೋ. ಅಭಿಷೇಕವನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅವರು ಅಭಿಷೇಕ ಮಾಡ್ತಾಯಿದ್ರೆ ಪ್ರತಿಯೊಂದು ಒಂದು ಆದಾದ ನಂತರ ಒಂದನ್ನು ನಾವು ಕೈಗಳಿಗೆ ಅದನ್ನು ನಾವು ಇದು ಮಾಡಿಕೊಂಡು ಮತ್ತೆ ನಾವು ಅಭಿಷೇಕಕ್ಕೆ ಅಲ್ಲಿ ಕೊಡೋದು. ಇದು ಯಾವ ರೀತಿಯಾಗಿ ವೈದಿಕ ಶಾಸ್ತ್ರಗಳು ನಮಗೆ ಬೋಧನೆ ಮಾಡಿದ್ದಾರೆ ಎಂಬುದು ನಾವು ನೋಡಬಹುದು. ತುಪ್ಪವನ್ನು ಶ್ರೀ ಶ್ರೀ ರಾಧಾ ಗೋವಿಂದ ಭಗವಾನ್ ಹಾಕ್ತಾ ಇದ್ದಾರೆ ನೋಡಬಹುದು ತಾವು.
ತುಪ್ಪದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ನಮ್ಮ ರಾಧಾ ಗೋವಿಂದ ಭಗವಾನ್ ಕಾಣ್ತಾ ಇದ್ದಾರೆ. ಇನ್ನಷ್ಟು ನಾವು ಇವಾಗ ಗಮನಿಸಬಹುದು ಯಾವ ರೀತಿಯಾಗಿ ನಮ್ಮ ರಾಧಾ ಗೋವಿಂದ ಭಗವಾನ್ ಕಾಣ್ತಾ ಇದ್ದಾರೆ ಎಂಬುದು. ಸಂಕೀರ್ತನೆಯನ್ನು ಕೇಳಿ ಹಾಗೆ ನಮ್ಮ ಶಾಸ್ತ್ರಗಳು ಹೇಳ್ತಾರೆ, ಕೇವಲ ಮಡಿಕೆಯ ವಸ್ತುಗಳನ್ನು ನಾವು ಬಳಸಬೇಕು ಅಭಿಷೇಕಕ್ಕೆ. ತಾವು ನೋಡ್ತಾ ಇರಬಹುದು ಶ್ರೀರಾಮ ಸಮೇತ ಸೀತಾದೇವಿ ಹಾಗೂ ಲಕ್ಷ್ಮಣ, ಹನುಮಂತ ಹೊರಗಿನ ಪ್ರದೇಶದಲ್ಲಿ, ಮಂದಿರದ ಹೊರಗಿನ ಪ್ರದೇಶದಲ್ಲಿ ಇವಾಗ ರಾಧಾಕೃಷ್ಣನ ಅಲಂಕಾರ ನೋಡಬಹುದು ತಾವು. ಇವಾಗ ಅಭಿಷೇಕ ಮುಕ್ತಾಯವಾಯಿತು. ತದನಂತರ ಚಂದನ ಲೇಪಿತ ಶ್ರೀಕೃಷ್ಣನ ನಮಗೆ ದರ್ಶನ ನೀಡಲಿದ್ದಾನೆ. ಇವಾಗ ಮತ್ತೆ ಸಂಕೀರ್ತನ ಪ್ರಾರಂಭವಾಯಿತು. ಸಂಕೀರ್ತವನ್ನು ಕೇಳಿ ಆನಂದಿಸಿ. ಇವಾಗ ನಮ್ಮ ಶ್ರೀಕೃಷ್ಣನ ಚಂದನ ಲೇಪಿತ ಒಂದು ದರ್ಶನ ಮಾಡ್ಕೊಳ್ತಾ ಇದ್ರೆ ಯಾವ ರೀತಿಯಾಗಿ ಶ್ರೀ ರಾಧಾ ಗೋವಿಂದ ಭಗವಾನ್ ಶ್ರೀಕೃಷ್ಣನ ಚಂದನವನ್ನು ಲೇಪನ ಮಾಡಿದ್ದಾರೆ ನಾವು ನೋಡಬಹುದು. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ವಿ. ಇವಾಗ ಸಮಯ ಬಂದು ಬಿಟ್ಟಿದ್ದು ನಮ್ಮ ಶ್ರೀಕೃಷ್ಣನನ್ನು ಚಂದನ ಲೇಪಿತ ರೂಪದಲ್ಲಿ ನೋಡುವಂತಹ ಸೌಭಾಗ್ಯ ಈ ಹಬ್ಬದ ದಿನಗಳಂತಹ ಚತುರ್ಥಿಯ ದಿನದಲ್ಲಿ ಎಲ್ಲ ಭಕ್ತಾದಿಗಳು ಸಂಕೀರ್ತನದಿಂದ ಭಕ್ತಿಯಲ್ಲಿ ಲೀನವಾಗಿ ಶ್ರೀ ರಾಧಾ ಗೋವಿಂದ ಭಗವಾನ್ ದರ್ಶನದಲ್ಲಿ ಲೀನವಾಗಿದ್ದಾರೆ. ಯಾವ ರೀತಿಯಾಗಿ ಅವರು ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇವಾಗ ಸಂಜೆ ಆರತಿ 5 ಗಂಟೆಗೆ. ಸಂಜೆಯ ಹೊತ್ತಿನಲ್ಲಿ ಮತ್ತೆ ಆರತಿ ಇರುತ್ತೆ ನೋಡಬಹುದು. ರಾಧೆ ರಾಧೆ.